Hello friends, welcome back to my channel. ಈ ವಿಡಿಯೋದಲ್ಲಿ ನಾನು ಬ್ಯಾಕ್ ನೆಕ್ಗೆ ಮತ್ತೆ ಫ್ರಂಟ್ ರೈಟ್ ಸೈಡ್ ನೆಕ್ಗೆ ಪೋಟ್ಲಿ ಬಟನ್ ಕೊಟ್ಟು ಸ್ಟಿಚ್ ಮಾಡ್ತಾ ಇದ್ದೀನಿ. ನೋಡಿ, ಪೋಟ್ಲಿ ಬಟನ್ಸ್ ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಯಾರಿಗೆಲ್ಲ ಇದು ಪೋಟ್ಲಿ ಬಟನ್ ಮಾಡೋದು ಕಷ್ಟ ಅನ್ಸಿದ್ರೆ ನಮ್ಮ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನಾನು ಇದಕ್ಕೆ ಕ್ಯಾನ್ವಾಸ್ ಕೊಟ್ಟು ಫಿನಿಶಿಂಗ್ ಕೊಡಬೇಕು ಅನ್ಕೊಂಡಿದ್ದೀನಿ. ಪೋಟ್ಲಿ ಬಟನ್ ಅಟ್ಯಾಚ್ ಮಾಡಿದ್ದಾದ್ಮೇಲೆ ಸೊ ನಾನು ಕ್ಯಾನ್ವಾಸ್ನ ಮುಂಚಿತವಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಯಾವ ರೀತಿ ಕಟ್ ಮಾಡಬೇಕು ಅಂತ ಈ ರೀತಿ ನೋಡಿ, ಈ ರೀತಿ ನೀವೇನು ಕಟ್ ಮಾಡ್ಕೊಂಡಿರ್ತೀರೋ ಬ್ಲೌಸ್ನ ಅದೇ ರೀತಿಯಾಗಿ ಕ್ಯಾನ್ವಾಸ್ ಮೇಲೆ ಫೋಲ್ಡಿಂಗಲ್ಲಿ ಇಟ್ಕೊಂಡು ನೀವು ಮಾರ್ಕ್ ಅನ್ನೋದು ಮಾಡಿಕೊಂಡು ಅದೇ ರೀತಿಯಾಗಿ ಕಟ್ ಮಾಡ್ಕೋಬೇಕು. ನಾನು ಆಲ್ರೆಡಿ ಬ್ಲೌಸ್ಗೆ ಲೈನಿಂಗ್ ಪೀಸ್ನ ಅಟ್ಯಾಚ್ ಮಾಡ್ಕೊಂಬಿಟ್ಟಿದ್ದೀನಿ. ಸೊ ವಿಡಿಯೋ ಲೆಂತಿ ಆಗುತ್ತೆ ಅಂತ ಅದೆಲ್ಲ ತೋರ್ಸೋಕೆ ಹೋಗಿಲ್ಲ. ಈ ರೀತಿಯಾಗಿ ಕ್ಯಾನ್ವಾಸಿಗೆ ಮಾರ್ಕಿಂಗ್ ಮಾಡಿಕೊಂಡು ಮಾರ್ಕಿಂಗ್ ಮೇಲೇ ಕಟ್ ಮಾಡ್ಕೋತೀನಿ. ಅದೇ ರೀತಿ ಫ್ರಂಟ್ದು ಸಹ ನಾನು ನೆಕ್ ಪೀಸ್ ಇಟ್ಟು ಮಾರ್ಕ್ ಮಾಡಿ ಕಟ್ ಮಾಡ್ಕೋತೀನಿ. ನೋಡಿ, ಬ್ಯಾಕ್ದು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಫ್ರಂಟ್ದು ಸಹ ನಾನು ಅದೇ ರೀತಿ ನೆಕ್ದು ಈ ರೀತಿ ಇಟ್ಟು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋತೀನಿ. ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಈ ರೀತಿಯಾಗಿ ಮಾರ್ಕಿಂಗ್ ಮಾಡಿದ್ಮೇಲೆ ಈ ರೀತಿಯಾಗಿ ಕಟ್ ಮಾಡಿಕೊಂಡು ನಾನೀಗ ಅದನ್ನು ಓಪನ್ ಮಾಡ್ಕೋತೀನಿ. ಯಾಕಂದರೆ ನಂಗೆ ಫ್ರಂಟ್ ಬಟನ್ ಉಗ್ಸಿಡೋದ್ರಿಂದ ನನಗೆ ಓಪನ್ ಇರುತ್ತೆ ಫ್ರಂಟು. ಸೊ ಹಾಗಾಗಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಈಗ ನಾನು ನೆಕ್ಗೆ ಈ ಬಟನ್ಸ್ನ ಅಟ್ಯಾಚ್ ಮಾಡ್ತೀನಿ. ಪೋಟ್ಲಿ ಬಟನ್ಸ್ನ ನೋಡಿ, 1/2 ಇಂಚ್ ಸ್ಟಿಚಿಗೆ ಬಿಟ್ಟ ಮೇಲೆ 1/4 ಇಂಚ್ ಮಾರ್ಜಿನಲ್ಲಿ ನೀವು ಪೋಟ್ಲಿ ಬಟನ್ನ ನಿಮ್ಗೆ ಎಷ್ಟು ಡಿಸ್ಟೆನ್ಸಲ್ಲಿ ಬೇಕೋ ಅಷ್ಟು ಡಿಸ್ಟೆನ್ಸಲ್ಲಿ ನೀವು ಸ್ಟಿಚ್ ಮಾಡ್ಕೋಬೋದು. ನಾನಿಲ್ಲಿ 1 ಇಂಚಿಗೆ ಒಂದೊಂದು ಬಟನ್ನ ಸ್ಟಿಚ್ ಮಾಡ್ಕೋತೀನಿ. 1 ಇಂಚಿಗೂ ಸಹ ನಾನು ಒಂದೊಂದು ಬಟನ್ ಸ್ಟಿಚ್ ಮಾಡ್ಕೋತೀನಿ. ನಿಮಗೆ ಎಷ್ಟು ಡಿಸ್ಟೆನ್ಸ್ ಬೇಕೋ ನಿಮ್ಮ ಚಾಯ್ಸು. ನಿಮಗೆ ಎಷ್ಟು ಡಿಸ್ಟೆನ್ಸಲ್ಲಿ ಬೇಕೋ ಅಷ್ಟು ಡಿಸ್ಟೆನ್ಸಲ್ಲಿ ನೀವು ಸ್ಟಿಚ್ ಮಾಡ್ಕೋಬೋದು. 1/2 ಇಂಚಿಗೂ ಇಟ್ಕೋಬೋದು, ಒಂದ್ರ ಪಕ್ಕ ಒಂದು ಜೋಡಿಸ್ದಂಗೆ ಇಟ್ಕೋಬೋದು. ಸೊ ಇನ್ನೂ 1.5 ಇಂಚ್ ಇಲ್ಲ 2 ಇಂಚ್ ಡಿಸ್ಟೆನ್ಸಲ್ಲಿ ಇಟ್ಕೊಂಡ್ರು ಇಟ್ಕೋಬೋದು. ಚಾಯ್ಸ್ ನಿಮ್ಮದೇ. ನಿಮ್ಗೆ ಯಾವ ರೀತಿ ಇಷ್ಟನೋ ಆ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿಯಾಗಿ 1 ಇಂಚಿಗೂ ಒಂದೊಂದು ಬಟನ್ನ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಕಟ್ಟಿಂಗಲ್ಲಿ ಸ್ಟಿಚಿಂಗಲ್ಲಿ ಯಾವುದೇ ಡೌಟ್ಸ್ ಇದ್ದರೂ ಸೊ ನೀವು ಕಮೆಂಟ್ ಮಾಡಿ, ನಾನು ಖಂಡಿತ ನಿಮಗೆ ರಿಪ್ಲೈ ಕೊಡ್ತೀನಿ. ಈ ರೀತಿ ಬ್ಯಾಕ್ ಪಾರ್ಟ್ಗೂ ನಾವು ಪೋಟ್ಲಿ ಬಟನ್ನ ಒಂದ್ರ ಪಕ್ಕ ಒಂದೊಂದು ಇಂಚ್ ಡಿಸ್ಟೆನ್ಸಲ್ಲಿ ಸ್ಟಿಚ್ ಮಾಡ್ಕೊಳ್ಳೋಣ. ಸ್ವಲ್ಪ ನಿಧಾನ ಆಗುತ್ತೆ. ಸೊ ನೀವು ನಿಧಾನವಾಗಿ ನೀಟಾಗಿ ಡಿಸ್ಟೆನ್ಸ್ ಒಂದೇ ಥರ ಇರಲಿ, ಅದೇ ರೀತಿ ನೀವು ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು. ವಿಡಿಯೋಗೆ ಯಾರ್ಯಾರೆಲ್ಲ ಲೈಕ್ ಕೊಟ್ಟಿಲ್ವೋ ದಯವಿಟ್ಟು ಒಂದು ಲೈಕ್ ಮಾಡಿ, ನಮಗೆ ತುಂಬ ಮೋಟಿವೇಶನ್ ಸಿಗುತ್ತೆ ಹೆಚ್ಚು ವಿಡಿಯೋಗಳಾಗೋದಕ್ಕೆ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಇನ್ನೂ ಹೆಚ್ಚು ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡ್ತೀನಿ. ಕಲಿಯೋರಿಗೆ ತುಂಬ ಅನುಕೂಲ ಆಗುತ್ತೆ ಈ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ. ನಾನು ಹಾಕೋ ಪ್ರತಿಯೊಂದು ವಿಡಿಯೋನೂ ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಬರುತ್ತೆ. ನೋಡಿ, ನಾನು ಇಲ್ಲಿ ಡೀಪ್ ಡೌನಲ್ಲಿ ನಾನು ಸೇಮ್ ಕಲರ್ ಬಟನ್ಸ್ನ 4ನ ಸ್ಟಿಚ್ ಮಾಡ್ಕೋತೀನಿ. ಈ ರೀತಿ ಸೇಮ್ ಬ್ಲೌಸ್ ಕಲರ್ ಇದೆಯಲ್ಲ, ಬ್ಲೌಸ್ ಕಲರ್ದೇ ನಾನು
4 ಬಟನ್ನ ಬಾಟಮಲ್ಲಿ ಸ್ಟಿಚ್ ಮಾಡ್ಕೋತೀನಿ. ನಿಮಗೆ ಬೇಡ ಸೀರೆ ಪೀಸೇ ಇರಲಿ ಅಂದರೆ ನಿಮ್ಮ ಚಾಯ್ಸು, ನೀವು ಯಾವ ರೀತಿ ಆದರೂ ಸ್ಟಿಚ್ ಮಾಡ್ಕೋಬೋದು. ಈ ರೀತಿಯಾಗಿ ಹೀಗೆ ಒಂದ್ರ ಪಕ್ಕ ಒಂದು ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ನೀವು 1/2 ಇಂಚ್ ಮಾರ್ಜಿನ್ ಬಿಟ್ಟು ಸ್ಟಿಚ್ಚು ಪೋಟ್ಲಿ ಬಟನ್ನ ಸ್ಟಾಪ್ ಮಾಡಿ. ಯಾಕಂದರೆ ನಮ್ಗೆ ಶೋಲ್ಡರ್ ಅಟ್ಯಾಚಿಗೆ ಸೊ 1/2 ಇಂಚ್ ನಮಗೆ ಬೇಕಲ್ಲ, ಸೊ ಹಾಗಾಗಿ ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಂಡ್ಮೇಲೆ ನೋಡಿ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ಸೊ ಈಗ ನಾವು ಅದನ್ನು ಕ್ಯಾನ್ವಾಸು ಅಟ್ಯಾಚ್ ಮಾಡ್ಕೊಳ್ಳೋಕ್ಕೆ ಕ್ಯಾನ್ವಾಸ್ ಅಟ್ಯಾಚ್ ಮಾಡಿ ಲೈನಿಂಗ್ ಮೇಲೆ ಈಗ ಕ್ಯಾನ್ವಾಸ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ಐರನ್ ಮಾಡಾದರೂ ಅಟ್ಯಾಚ್ ಮಾಡ್ಕೋಬೋದು, ನೀವು ಇಲ್ಲಾಂದರೆ ಹಾಗೇ ಬೇಕಾದ್ರೆ ಅಟ್ಯಾಚ್ ಮಾಡ್ಕೋಬೋದು. ನಾನಿಲ್ಲಿ ಐರನ್ ಮಾಡ್ಕೊಂಡಿದ್ದೀನಿ. ಸೊ ಎಕ್ಸ್ಟ್ರಾ ಕ್ಲಾತ್ ಎಲ್ಲ ಕಟ್ ಮಾಡಿಬಿಟ್ಟು 1/4 ಇಂಚ್ ಮಾರ್ಜಿನ್ ಬಿಟ್ಟು ನಾನು 1/4 ಇಂಚ್ ಕ್ಲಾತ್ನ ಫೋಲ್ಡ್ ಮಾಡಿಕೊಂಡು ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಹಾಕ್ಕೋತೀನಿ. ಈ ರೀತಿ ನೀವು ಕ್ಯಾನ್ವಾಸ್ ಕೊಟ್ಟು ನೆಕ್ ಫಿನಿಶಿಂಗ್ ಕೊಟ್ಟಾಗ ನಿಮಗೆ ನೆಕ್ ಅನ್ನೋದು ಫಿನಿಶಿಂಗ್ ತುಂಬ ಚೆನ್ನಾಗಿರುತ್ತೆ, ಪ್ಲಸ್ಸು ಸ್ಟಿಫಾಗೂ ಕೂತ್ಕೊಳ್ಳುತ್ತೆ ಬ್ಲೌಸು. ಅದಕ್ಕೆ ನಾವು ಯಾವುದೇ ಡಿಸೈನ್ನ ಕಟ್ ಮಾಡಬೇಕಾದ್ರೂ ನೆಕ್ ಡಿಸೈನ್ ಕೊಟ್ಟಾಗ ಕ್ಯಾನ್ವಾಸ್ ಕಂಪಲ್ಸರಿ. ಯಾಕಂದರೆ ಆ ಡಿಸೈನ್ ಅನ್ನೋದು, ಆ ಶೇಪ್ ಅನ್ನೋದು, ನೆಕ್ ಶೇಪ್ ಅನ್ನೋದು ನೀಟಾಗಿ ಕೂರುತ್ತೆ ಅಂತ. ಈ ರೀತಿ ನೋಡಿ, ಇದು ಅಷ್ಟೇ 1/2 ಇಂಚ್ ಮಾರ್ಜಿನ್ ಬಿಟ್ಟು ಎಕ್ಸ್ಟ್ರಾ ಕ್ಲಾತ್ ಎಲ್ಲ ಕಟ್ ಮಾಡಿಕೊಂಡು 1/2 ಇಂಚನ್ನ ಕ್ಯಾನ್ವಾಸ್ ಮೇಲೆ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ನೀವೆಲ್ಲಲ್ಲಿ ಕಟ್ ಮಾರ್ಕ್ಸ್ ಇಟ್ಕೊಳ್ಳಿ, ಬಟ್ಟೆ ಟರ್ನ್ ಚೆನ್ನಾಗಾಗುತ್ತೆ ಅಂತ. ಈ ರೀತಿ 1/2 ಇಂಚ್ ಮಾರ್ಜಿನ್ಗೆ ಈ ಸ್ಟಿಚ್ ಅನ್ನೋದನ್ನು ಹಾಕ್ಕೋಬೇಕು. ಈ ರೀತಿ ಆದಮೇಲೆ ನಾವು ನೆಕ್ ಮೇಲೆ ಇಟ್ಟು ನೋಡಿ, ನೀವು ಇಟ್ಟು ನೋಡಿಬಿಟ್ಟು ನೀವು 1/4 ಇಂಚ್ ಮಾರ್ಜಿನ್ ಬಿಟ್ಟು ನೀವು ಕ್ಲಾತ್ ಅನ್ನೋದನ್ನು ಕಟ್ ಮಾಡ್ಕೊಂಬಿಡಿ. ಈ ರೀತಿ 1/4 ಇಂಚ್ ಮಾರ್ಜಿನ್ ಬಿಟ್ಟು ಉಳಿದಿರೋ ಎಲ್ಲ ಕ್ಲಾತ್ನೂ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಕಟ್ ಮಾಡ್ಕೊಂಡ್ಮೇಲೆ ಈಗ ನೀವು ಅದನ್ನು ನೆಕ್ ಮೇಲಿಟ್ಟು ಆ ಪೋಟ್ಲಿ ಬಟನ್ ಮೇಲೆ ಯಾವ ರೀತಿ ನೀವು ಸ್ಟಿಚ್ ಹಾಕ್ಕೊಂಡು ಹೋಗಿದ್ದು ಅದೇ ರೀತಿ ಸ್ಟಿಚ್ ಹಾಕ್ಕೊಂಡು ಹೋಗಬೇಕು. ಸೊ ಇಲ್ಲಿ ಗುಂಡ್ಪಿನ್ ಹಾಕ್ಕೊಳ್ಳಿ, ಜರುಗದೆ ಇಲ್ಲಿ ಅಂತ. ಈಗ ನಾನು 1/4 ಇಂಚ್ ಮಾರ್ಜಿನ್ ಏನು ಬಿಟ್ಟಿದ್ದೀನೋ ಅದ್ರ ಮೇಲೇ ಸ್ಟಿಚ್ ಹಾಕ್ಕೊಳ್ತಾ ಹೋಗ್ತೀನಿ. ಸ್ವಲ್ಪ ಬಟ್ಟೆ ತಿಕ್ಕಾಗೋದ್ರಿಂದ ಒಂದೊಂದು ಹತ್ರ ಯಾವುದೂ ಬಟ್ಟೆನ ಎಳಿಬೇಡಿ, ಸ್ಟಿಚ್ ಅನ್ನೋದು ಜರುಗ್ಬಿಡುತ್ತೆ. ಕ್ಯಾನ್ವಾಸ್ದು ಎಳಿಬೇಡಿ, ಬ್ಲೌಸ್ದು ಎಳಿಬೇಡಿ. ಥ್ರೆಡ್ 1/4 ಇಂಚ್ ಮಾರ್ಜಿನ್ ಏನು ಬಿಟ್ಟಿದ್ರೆ ಅದು ನೀಟಾಗಿ ಸೆಟ್ ಮಾಡಿಕೊಂಡು ನೀವು ಪೋಟ್ಲಿ ಬಟನ್ ಮೇಲೇ ನೀಟಾಗಿ ಸ್ಟಿಚ್ ಅನ್ನೋದು ಹಾಕ್ಕೋಬೇಕಾಗತ್ತೆ. ಈ ರೀತಿ 1/4 ಇಂಚ್ ಮಾರ್ಜಿನಲ್ಲಿ ಸ್ಟಿಚ್ ಹಾಕ್ಕೊಳ್ಳಿ. ನೀಟಾಗಿ ಆ ಸ್ಟಿಚ್ ಹಾಕ್ಬೇಕಾದ್ರೆ ಎಕ್ಸ್ಟ್ರಾ ಬಟ್ಟೆ ಏನಿದೆಯೋ ಪೋಟ್ಲಿ ಬಟನ್ಸ್ ಬಟ್ಟೆ ಅದು ಸ್ಟಿಚ್ ಕೆಳಗಡೆ ಸಿಗದೆ ಇರೋ ಥರ
ನೀವು ನೀಟಾಗಿ ಸೆಟ್ ಮಾಡಿಕೊಂಡು ಸ್ಟಿಚ್ ಅನ್ನೋದು ಹಾಕ್ಕೋಬೇಕು. ಆ ಥರ ಬಟ್ಟೆ ಏನಾದ್ರು ಸಿಕ್ಕಾಕೊಂಡ್ರೆ ನೀವು ಸ್ವಲ್ಪ ನೀಟಾಗಿ ಆ ಕಡೆ ಕೈಯಲ್ಲಿ ಸರಿಸ್ಕೊಂಡು ಸ್ಟಿಚ್ ಅನ್ನೋದು ಹಾಕ್ಕೊಳ್ಳಿ. ಈ ರೀತಿಯಾಗಿ ಸ್ಟಿಚ್ ಅನ್ನೋದು ಮುಗ್ದಿದ್ದಾದಮೇಲೆ ಟರ್ನ್ ಮಾಡಿಕೊಂಡು ನೋಡ್ಕೊಳ್ಳಿ, ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಳಿ ಅದ್ರ ಮೇಲೆ. ಸೊ ಯಾಕಂದರೆ ಅಲ್ಲಿ ಬಟ್ಟೆ ತಿಕ್ಕಾಗಿರೋದ್ರಿಂದ ನಮ್ಗೆ ಸ್ಟಿಚ್ಚು ಒಂದು ಹತ್ರ ಜಂಪ್ ಆಗಿರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಉಲ್ಟಾ ಮಾಡ್ಕೊಂಡು ನೀವು ನೀಟಾಗಿ ಇನ್ನೂ ಒಂದು ಸ್ಟಿಚ್ ಅಂತ ಹಾಕ್ಕೊಳ್ಳಿ. ಈ ರೀತಿ ಇನ್ನೊಂದು ಸ್ಟಿಚ್ ಹಾಕ್ಕೊಂಡಿದ್ದಾದಮೇಲೆ ಈಗ ನೋಡಿ ತೆಗೆದು ಬಟನ್ಸ್ ನೀಟಾಗಿ ಬಂದಿದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಎಲ್ಲರೂ ನಿಮ್ಗೆ ಎಕ್ಸ್ಟ್ರಾ ಕ್ಲಾತ್ ಕಾಣಿಸಿದೆ ಅಂದರೆ ಒಂದು ಸ್ವಲ್ಪ ಅಲ್ಲಿ ಸ್ಟಿಚ್ ಅನ್ನೋದು ಹಾಕ್ಕೊಂಡು ನೀಟಾಗಿ ಫಿನಿಶಿಂಗ್ ಕೊಟ್ಕೊಳ್ಳಿ. ಇಷ್ಟಾದಮೇಲೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಬಟನ್ಸ್ ಏನಿದೆಯೋ ಅದು ನೀಟಾಗಿ ಕಟ್ ಮಾಡ್ಕೊಬಿಡೋಣ. ಇದು ಕಟ್ ಮಾಡಬೇಕಾದ್ರೆ ಹುಷಾರಾಗಿ ಕಟ್ ಮಾಡ್ಕೊಳ್ಳಿ, ಮೇನ್ ಕ್ಲಾತು ಕಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ಹುಷಾರಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಹೀಗೆ ನೀಟಾಗಿ ಕಟ್ ಮಾಡ್ಕೊಬಿಡಿ. ಈಗ ಅಲ್ಲಲ್ಲಿ ಕಟ್ ಮಾರ್ಕ್ಸ್ ಇಟ್ಕೊಳ್ಳಿ. ಈ ರೀತಿ ಕಟ್ ಮಾರ್ಕ್ಸ್ ಇಟ್ಟು ನಾನು ಬಟನ್ ಟರ್ನ್ ಮಾಡ್ಕೋತೀನಿ. ಟರ್ನ್ ಮಾಡ್ಕೊಂಡು ಹಿಂಗೆ ನೀಟಾಗಿ ಕೈಯಲ್ಲೇ ಸೆಟ್ ಮಾಡ್ಕೊಳ್ಳಿ. ಈ ರೀತಿ ಸೆಟ್ ಮಾಡ್ಕೊಂಡ್ಮೇಲೆ ನೋಡಿ ನಿಮಗೆ ಈ ರೀತಿ ಕಾಣಿಸುತ್ತೆ ಬಟನ್ ಸ್ಟಿಚ್ ಮಾಡಿರೋದು. ಈಗ ಡಾಟ್ಸ್ನ ಸ್ಟಿಚ್ ಮಾಡ್ಕೊಳ್ಳೋಣ. 1/2 ಇಂಚ್ ಮಾರ್ಜಿನ್ ಏನು ಬಿಟ್ಟಿದ್ದೀರೋ 1/2 ಇಂಚ್ ಮಾರ್ಜಿನಲ್ಲಿ ನೀವು ಡಾಟ್ಸ್ನ ಸ್ಟಿಚ್ ಮಾಡ್ಕೊಳ್ಳಿ. ಎರಡು ಕಡೆ ಡಾಟ್ಸ್ ಸ್ಟಿಚ್ ಮಾಡಿದ್ದಾದಮೇಲೆ ನೋಡಿ ನಿಮಗೆ ನೆಕ್ ಅನ್ನೋದು ಈ ರೀತಿಯಾಗಿ ಕಾಣಿಸುತ್ತೆ. ಹಾಕ್ಕೊಂಡೋಗಿ ಫಿಟ್ಟಿಂಗ್ ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೇಮ್ ಅದೇ ರೀತಿ ಫ್ರಂಟ್ ಪಾರ್ಟ್ಗೂ ಸಹ ನೀವು ಕ್ಯಾನ್ವಾಸ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿಯಾಗಿ ಎಕ್ಸ್ಟ್ರಾ ಕ್ಲಾತ್ನೆಲ್ಲ ಕಟ್ ಮಾಡಿ 1/4 ಇಂಚ್ ಮಾರ್ಜಿನ್ ಬಿಟ್ಟು ಈ ರೀತಿಯಾಗಿ ಬಟನ್ಸ್ ಮೇಲೆ ಸೀದಾ ಮೇಲೆ ಇಟ್ಟು ನೀವು 1/4 ಇಂಚ್ ಮಾರ್ಜಿನಲ್ಲಿ ಒಂದು ಸ್ಟಿಚ್ ಅನ್ನೋದು ಹಾಕ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಸ್ಟಿಚ್ ಹಾಕ್ಕೋತಾ ಇದ್ದೀನಿ ನಾನು. ಈ ರೀತಿಯಾಗಿ ಸ್ಟಿಚ್ ಹಾಕ್ಕೊಂಡು ನೀವು ಫಿನಿಶಿಂಗ್ ಕೊಟ್ಕೋಬೇಕು. ಈಗ ಅದ್ರ ಮೇಲೆ ನೆಕ್ಸ್ಟ್ ಟರ್ನ್ ಮಾಡಿ ಇನ್ನೂ ಒಂದು ಸ್ಟಿಚ್ ಹಾಕ್ಕೋತೀನಿ ನಾನು. ನಿಮ್ಮ ಇಷ್ಟ, ನೀವು ಒಂದು ಸ್ಟಿಚಸ್ ಹಾಕೊಂಡ್ರೆ ಸೊ ನೀವು ಒಂದು ಸ್ಟಿಚ್ಗೆ ಸ್ಟಾಪ್ ಮಾಡ್ಬೋದು. ನೋಡಿ ಪೋಟ್ಲಿ ಬಟನ್ ಯಾವ ಥರ ಕಾಣಿಸ್ತಿದೆ ಅಂತ ನೋಡ್ಕೊಳ್ಳಿ. ಎಲ್ಲರೂ ಎಕ್ಸ್ಟ್ರಾ ಬಟ್ಟೆ ನಿಮಗೆ ಕಾಣಿಸ್ತಿದೆ ಅಂದರೆ ನೀವು ಇನ್ನೊಂದು ಸ್ಟಿಚ್ ಹಾಕ್ಕೋಬೋದು ಅಲ್ಲಿ. ಈಗ ಎಕ್ಸ್ಟ್ರಾ ಏನಿದೆಯೋ ಅದು ಕ್ಲಾತ್ ಎಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿದ್ದಾದಮೇಲೆ ಕಟ್ ಮಾರ್ಕ್ಸ್ ಇಟ್ಕೊಂಡು ಕ್ಲಾತ್ನ ಫೋಲ್ಡ್ ಮಾಡಿಕೊಂಡು ನೋಡಿ ಕರೆಕ್ಟಾಗಿ ಬಂದಿದೆಯಾ ಅಂತ. ಈ ರೀತಿ ನೋಡಿದಾದ್ಮೇಲೆ ನೀವೇನು ಮಾಡಬೇಕಪ್ಪ ಅಂದರೆ ಲೈನಿಂಗ್ನ ಓಪನ್ ಮಾಡಿಕೊಂಡು ಲೈನಿಂಗ್ ಮೇಲೆ ಒಂದು ಸ್ಟಿಚ್ ಅನ್ನೋದು ಹಾಕ್ಕೋಬೇಕಾಗತ್ತೆ. ನೋಡಿ ಈ ರೀತಿಯಾಗಿ
ಅದೇ ರೀತಿ ಬ್ಯಾಕ್ ಸೈಡ್ದು ಹಾಕ್ಕೋಬೇಕಾಗುತ್ತೆ. ನಾನು ಆಗಲೇ ಹೇಳೋದು ಮತ್ತೆ. ಈ ರೀತಿ ಲೈನಿಂಗ್ ಮೇಲೇ ಸ್ಟಿಚ್ ಅನ್ನೋದು ಹಾಕ್ಕೊಳ್ಳಿ. ಈ ರೀತಿ ಸ್ಟಿಚ್ ಹಾಕೊಂಡು ನೀವು ಕ್ಯಾನ್ವಾಸನ್ನು ಫೋಲ್ಡಿಂಗ್ ಮಾಡ್ಕೊಳ್ಳಿ. ನೋಡಿ ಫಿನಿಶಿಂಗ್ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ಅದೇ ರೀತಿ ನೀವೀಗ ಫ್ರಂಟ್ದು ಅಷ್ಟೇ ಸ್ಟಿಚ್ ಹಾಕ್ಕೋಬೇಕಾಗತ್ತೆ. ಸೊ ಅದು ಅಷ್ಟೇ 1/4 ಇಂಚ್ ಮಾರ್ಜಿನಲ್ಲಿ ನೀವು ಕಟ್ ಮಾಡಿಕೊಂಡು ಸ್ಟಿಚ್ ಅನ್ನೋದು ಹಾಕ್ಕೋಬೇಕಾಗತ್ತೆ. ಕಾಲ್ ಇಂಚ್ ಮಾರ್ಜಿನಲ್ಲಿ ಸ್ಟಿಚ್ ಹಾಕ್ಕೋಬೇಕು ನೀವು. ಈ ರೀತಿ ಸ್ಟಿಚ್ ಹಾಕೊಂಡ್ಮೇಲೆ ನೀವು ಅದರಲ್ಲಿ ಕಟ್ ಮಾರ್ಕ್ಸ್ ಇಟ್ಕೋಬೇಕು. ಕಟ್ ಮಾರ್ಕ್ಸ್ ಇಟ್ಕೊಂಡ್ರೆ ನೀಟಾಗಿ ಟರ್ನ್ ಆಗುತ್ತೆ ಅಂತ. ಈಗ ಫೋಲ್ಡ್ ಮಾಡ್ಕೊಂಡು ಕ್ಯಾನ್ವಾಸ್ ಮೇಲೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಇನ್ನು ಫೋಲ್ಡ್ ಮಾಡ್ಕೊಂಡು ನಾನೊಂದು ಲೂಸ್ ಸ್ಟಿಚ್ ಹಾಕ್ಕೋತೀನಿ. ನಾನು ಎಮ್ಮಿಂಗ್ ಮಾಡಿಕೊಂಡು ಅದನ್ನು ರಿಮೂವ್ ಮಾಡ್ಕೋತೀನಿ. ಸೊ ಹಾಗಾಗಿ ನಾನು ಅದೊಂದು ಲೂಸ್ ಸ್ಟಿಚ್ಚನ್ನು ಹಾಕ್ಕೋತೀನಿ. ಈ ರೀತಿ ಹಾಕ್ಕೊಂಡ್ಬಿದ್ದಾದಮೇಲೆ ಈಗ ಡಾಟ್ಸ್ನ ಸ್ಟಿಚ್ ಮಾಡ್ಕೋತೀನಿ ನಾನು. ನೋಡಿ ಬಟನ್ಸ್ ಅಟ್ಯಾಚ್ ಮಾಡಿದ್ಮೇಲೆ ನಿಮಗೆ ಫಿನಿಶಿಂಗ್ ಅನ್ನೋದು ಈ ರೀತಿ ಕಾಣಿಸುತ್ತೆ. ಈಗ ನಾನು ಡಾಟ್ಸ್ನ ಸ್ಟಿಚ್ ಮಾಡ್ಕೋತೀನಿ. ಈ ರೀತಿಯಾಗಿ ಈ ರೀತಿ ಡಾಟ್ಸ್ನ ಸ್ಟಿಚ್ ಮಾಡಿಕೊಂಡು ಫಿನಿಶ್ ಅನ್ನೋದು ಮಾಡ್ಕೋತೀನಿ. ನೋಡಿ ಡಾಟ್ಸ್ ಸ್ಟಿಚ್ ಮಾಡಿದ್ಮೇಲೆ ಫಿನಿಶಿಂಗ್ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ಸೊ ಡಾಟ್ ಪಾಯಿಂಟು ವೆರಿ ಇಂಪಾರ್ಟೆಂಟ್. ನಿಮಗೆ ಯಾವುದೇ ಬ್ಲೌಸ್ ಸ್ಟಿಚ್ ಮಾಡಬೇಕಾದ್ರೆ ಫ್ರಂಟ್ ಪಾರ್ಟು ಡಾಟ್ಸು ವೆರಿ ಇಂಪಾರ್ಟೆಂಟಾಗಿ ನೀವು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು ಮಾರ್ಕಿಂಗ್ ಮಾಡಿಕೊಂಡು. ಸೊ ನಿಮಗೆ ಫಿಟ್ಟಿಂಗ್ ಅನ್ನೋದು ಮುಕ್ಕಾಲು ಭಾಗ ನಿಮ್ಗೆ ಅಲ್ಲೇ ಫ್ರಂಟ್ ಪಾರ್ಟಲ್ಲೇ ಫಿನಿಶಿಂಗ್ ಅನ್ನೋದು ಬರಬೇಕು. ಈಗ ನಾನು ಕ್ರಾಸ್ ಬೆಲ್ಟ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. 1/4 ಇಂಚ್ ಮಾರ್ಜಿನಲ್ಲಿ ಕ್ರಾಸ್ ಬೆಲ್ಟ್ನ ಅಟ್ಯಾಚ್ ಮಾಡ್ಕೋಬೇಕು. ಅಲ್ಲಿ ಸ್ಟಿಚ್ ನೀಟಾಗಿ ಬಂದಿಲ್ಲ. ಸೊ ಹಾಗಾಗಿ ನಾನು ಸ್ಟಿಚ್ಚು ಸ್ವಲ್ಪ ರಿಮೂವ್ ಮಾಡಿ ನೀಟಾಗಿ ಸ್ಟಿಚ್ ಹಾಕ್ಕೊಳ್ತೆ. ಸೇಮ್ ಅದೇ ರೀತಿ ಇದಕ್ಕೂ ಅಷ್ಟೇ ಕ್ರಾಸ್ ಬೆಲ್ಟ್ನ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಆ ಡಾಟ್ಸ್ ಮಿಡಲ್ ಡಾಟ್ಸ್ ಏನಿದೆಯೋ ಆ ಕ್ಲಾತ್ನ ಫೋಲ್ಡ್ ಮಾಡ್ಕೊಂಡು ನಾವು ಈ ಒಂದು ಕ್ರಾಸ್ ಪಟ್ಟೆ ಅನ್ನೋದನ್ನು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿಯಾಗಿ
ಈಗ ನಾವು ನೆಕ್ ಕಡೆಯಿಂದ ಬಟ್ಟೆನ ಫೋಲ್ಡ್ ಮಾಡಿಕೊಂಡು ಕ್ರಾಸ್ ಬೆಲ್ಟ್ನ ಫಿನಿಶಿಂಗ್ ಮಾಡ್ಕೋಬೇಕಾಗತ್ತೆ. ಕಾಲ್ ಇಂಚ್ ಮಾರ್ಜಿನ್ ಇಟ್ಟು ನೀವು ಸ್ಟಿಚ್ ಹಾಕ್ಕೋಬೇಕು. ಎರಡಕ್ಕೂ ಸಹ ನೀವು ಅದೇ ರೀತಿ ಸ್ಟಿಚ್ ಅನ್ನೋದು ಹಾಕ್ಕೋಬೇಕು. ಈಗ ಅಲ್ಲಲ್ಲಿ ನೀವು ಒಂದು 3-4 ನ್ಯಾಚ್ ಪಾಯಿಂಟ್ಸ್ ಹಾಕ್ಕೊಳ್ಳಿ, ಕಟ್ ಮಾರ್ಕ್ಸ್ ಇಟ್ಕೊಳ್ಳಿ. ಈಗ ಬಟ್ಟೆ ಅನ್ನೋದು ನೀಟಾಗಿ ಟರ್ನ್ ಆಗುತ್ತೆ. ನೋಡಿ ನಿಮಗೆ ಈ ರೀತಿ ಫಿನಿಶಿಂಗ್ ಅನ್ನೋದು ಕಾಣುತ್ತೆ. ಎಕ್ಸ್ಟ್ರಾ ಫ್ಯಾಬ್ರಿಕ್ ಇದ್ದರೆ ನೀವು ನೀಟಾಗಿ ಕಟ್ ಮಾಡ್ಕೋಬೋದು. ಬ್ಯಾಕ್ ಸೈಡ್ ಅಷ್ಟೇ ನಾನು 1/2 ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೆ, ಅದನ್ನೆರಡನ್ನೂ ಕಟ್ ಮಾಡಿಕೊಂಡು ಎರಡು ಸಮ ಇದಾವ ಅಂತ ನೋಡ್ಕೊಳ್ಳಿ. ಫ್ರಂಟಲ್ಲೂ ಮತ್ತು ಸೈಡಲ್ಲೂ ಎರಡೂ ಕಡೆ ಸಮ ಇದೆಯಾ ಕ್ಲಾತ್ ಅಂತ ನೋಡ್ಕೊಳ್ಳಿ. ನೋಡಿ ಸಮ ಇದೆ. ಈಗ ನಾನು ಉಕ್ಸ್ ಪಟ್ಟಿ ಕಾಜಾಪಟ್ಟಿನ ಸ್ಟಿಚ್ ಮಾಡ್ಕೋತೀನಿ. 2 ಇಂಚಸ್ ಅಷ್ಟು ಪಟ್ಟಿ ಕಟ್ ಮಾಡ್ಕೊಳ್ಳಿ ಬಟ್ಟೆ ಉಕ್ಸ್ ಪಟ್ಟಿಗೆ. ಈ ರೀತಿಯಾಗಿಟ್ಟು 1/4 ಇಂಚ್ ಮಾರ್ಜಿನಲ್ಲಿ ಸ್ಟಿಚ್ ಹಾಕ್ಕೊಳ್ಳಿ. ಈಗ ನಿಮಗೆ ಫೋಲ್ಡಿಂಗ್ ಎಷ್ಟು ಬೇಕು ಅಷ್ಟು ಬಟ್ಟೆ ಬಿಟ್ಟು ಉಳಿದಿದ್ದು ಕಟ್ ಮಾಡಿಕೊಂಡು ನೀವು ಫಿನಿಶಿಂಗ್ ಕೊಟ್ಕೊಳ್ಳಿ. ಇಲ್ಲೂ ಅಷ್ಟೇ ಕಟ್ ಮಾಡ್ಕೊಂಡು ಬಟ್ಟೆ ಫೋಲ್ಡ್ ಮಾಡ್ಕೊಂಡು ಫಿನಿಶಿಂಗ್ ಕೊಟ್ಕೊಳ್ಳಿ. ಯಾಕಂದರೆ ನಾನು ಕ್ಯಾನ್ವಾಸ್ ನೆಕ್ ಆಲ್ರೆಡಿ ಫಿನಿಶ್ ಕೊಟ್ಕೊಂಡಿದ್ದೀನಲ್ಲ, ಸೊ ಹಾಗಾಗಿ ನಾನು ಉಕ್ಸ್ ಪಟ್ಟಿನ ಫೋಲ್ಡಿಂಗಲ್ಲಿ ಫಿನಿಶಿಂಗ್ ಕೊಟ್ಕೋತೀನಿ. ಉಕ್ಸ್ ಪಟ್ಟಿ ಆದಮೇಲೆ ಈಗ ಕಾಜಾ ಪಟ್ಟಿ ಎಕ್ಸ್ಟ್ರಾ ಲೈನಿಂಗ್ ಕ್ಲಾತ್ ಉಳಿದಿರುತ್ತಲ್ಲ ಅದರಲ್ಲಿ ನೀವು ಒಂದು 3 ಇಂಚಸ್ ಅಷ್ಟು ಬಟ್ಟೆ ಕಟ್ ಮಾಡ್ಕೊಳ್ಳಿ. ನಾನು ಫೋಲ್ಡಿಂಗಲ್ಲಿ ಅಷ್ಟು ಬಟ್ಟೆ ಕಟ್ ಮಾಡ್ಕೊಂಡಿರೋದು ನೋಡಿ, ಫೋಲ್ಡಿಂಗಲ್ಲಿದೆ. 3 ಇಂಚಸ್ ಅಷ್ಟು ಕಟ್ ಮಾಡ್ಕೊಂಡು ನೀವು ಕಾಜಾ ಪಟ್ಟಿ ಸ್ಟಿಚ್ ಮಾಡ್ಕೊಳ್ಳಿ. ಫೋಲ್ಡಿಂಗಲ್ಲೇ ಈ ರೀತಿಯಾಗಿ ಕೆಳಭಾಗ ಇಟ್ಟಿದ್ದು ನೀವು 1/4 ಇಂಚ್ ಮಾರ್ಜಿನಲ್ಲಿ ಸ್ಟಿಚ್ ಹಾಕ್ಕೊಳ್ಳಿ. ಈಗ ಫೋಲ್ಡ್ ಮಾಡ್ಕೊಂಡು ಕ್ಲಾತ್ನ ನೀವು ಕಾಜಾ ಪಟ್ಟಿ ಫಿನಿಶಿಂಗ್ ಕೊಟ್ಕೊಳ್ಳಿ. ಈ ರೀತಿಯಾಗಿ ಈಗ ಕಾಜಾ ಸ್ಟಿಚ್ ಮಾಡೋದಕ್ಕೆ ನಾನು 1/4 ಇಂಚ್ ಮಾರ್ಜಿನಲ್ಲಿ ಇನ್ನೊಂದು ಸ್ಟಿಚ್ ಹಾಕ್ಕೋತೀನಿ. ಈ ನೋಡಿ ಕರೆಕ್ಟ್ ಆಗಿದೆಯಾ ಅಂತ ನನಗೆ ಲೆವೆಲಾಗಿ ಬಂದಿದೆ. ಸೊ ಈಗ ನಾನು ಇದನ್ನು ಬ್ಯಾಕ್ ಪಾರ್ಟ್ ಮೇಲೆ ಈ ರೀತಿ ಇಟ್ಟು ಸ್ಟಿಚ್ ಮಾಡ್ಕೋತೀನಿ. ನೋಡಿ ಸೀದಾ ಮೇಲೆ ಬ್ಲ್ಯಾಕ್ ಪಾರ್ಟ್ ಇಟ್ಟು ಇವೆರಡು ಉಲ್ಟಾ ಇಡ್ತಾ ಇದ್ದೀನಿ. ಶೋಲ್ಡರ್ ಅಟ್ಯಾಚ್ ಮಾಡೋಕ್ಕೆ ಕ್ಯಾನ್ವಾಸ್ ಓಪನ್ ಮಾಡಿಕೊಂಡು ನೋಡಿ, ಕ್ಯಾನ್ವಾಸ್ ಈ ರೀತಿ ಇರೋದನ್ನ ಓಪನ್ ಮಾಡಿಕೊಂಡು ಕ್ಯಾನ್ವಾಸ್ನ ಬಿಟ್ಟು ಈ ಕಡೆ ನೆಕ್ ಪೀಸ್ ಏನಿದೆಯೋ ಅದರ ಮೇಲೆ ನಾನು ಈ ಒಂದು ಫ್ರಂಟ್ ಪಾರ್ಟ್ನಿಟ್ಟು 1/2 ಇಂಚ್ ಮಾರ್ಜಿನಲ್ಲಿ ಸ್ಟಿಚ್ ಮಾಡ್ಕೋತೀನಿ. ಇಷ್ಟು ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಈಗ ನಾನು ಕ್ಯಾನ್ವಾಸ್ನ ಇದ್ರ ಮೇಲಕ್ಕೆ ಫೋಲ್ಡ್ ಮಾಡ್ಕೋತೀನಿ. ನೋಡಿ ಫ್ರಂಟ್ ಪಾರ್ಟ್ ಏನಿದೆಯೋ ಅದ್ರ ಮೇಲಕ್ಕೆ ಫೋಲ್ಡ್ ಮಾಡ್ಕೊಂಡು 1/2 ಇಂಚ್ ಮಾರ್ಜಿನ್ ಏನು ಬಿಟ್ಟಿದ್ದೀವೋ ಅದ್ರ ಮೇಲೇ ಇನ್ನೊಂದು ಸ್ಟಿಚ್ ಹಾಕ್ಕೋತೀನಿ. ಈ ರೀತಿ ನಿಮಗೆ ಸ್ಟಿಚ್ ಹಾಕ್ಕೊಳ್ಳೋದ್ರಿಂದ ಫಿನಿಶಿಂಗ್ ಅನ್ನೋ ಶೋಲ್ಡ್ರು ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಓಪನ್ ಮಾಡಿ ತೋರಿಸ್ತೀನಿ ನೋಡಿ, ನಿಮಗೆ ಫಿನಿಶಿಂಗ್ ಅನ್ನೋದು ನಿಮಗೆ ಈ ರೀತಿ ಬರುತ್ತೆ. ಸೊ ಅದೇ ರೀತಿ ಈ ಕಡೆ ಸ್ಲೀವ್ಸು ಸಹ, ಈ ಕಡೆ ಶೋಲ್ಡ್ರು ಸಹ ನಾನು ಅದೇ ರೀತಿ ಸ್ಟಿಚ್ ಮಾಡ್ಕೋತೀನಿ. ಕ್ಯಾನ್ವಾಸ್ ಬಿಟ್ಟು ಈ ಕಡೆ 1/2 ಇಂಚ್ ಮಾರ್ಜಿನಲ್ಲಿ ಒಂದು ಸ್ಟಿಚ್ ಹಾಕ್ಕೊಳ್ತೀನಿ. ಈ ಕ್ಯಾನ್ವಾಸ್ನ ಫ್ರಂಟ್ ಪಾರ್ಟ್ ಮೇಲೆ ಫೋಲ್ಡ್ ಮಾಡ್ಕೋಬೇಕು.
ಹಾಫ್ ಇಂಚ್ ಮಾರ್ಜಿನಲ್ಲಿ ಏನಿದೆಯೋ ಅದ್ರ ಮೇಲೇ ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಳಿ. ಇಷ್ಟಾದಮೇಲೆ ಎಕ್ಸ್ಟ್ರಾ ಕ್ಲಾತ್ ಏನಾದರೂ ಇದೆ ಕಟ್ ಮಾಡ್ಕೊಂಡು ಓಪನ್ ಮಾಡಿಕೊಂಡ್ರೆ ನಿಮಗೆ ಫಿನಿಶಿಂಗ್ ಈ ರೀತಿ ಕಾಣಿಸುತ್ತೆ. ಈಗ ನಾನು ಇದಕ್ಕೆ ಸ್ಲೀವ್ ಅಟ್ಯಾಚ್ ಮಾಡ್ತೀನಿ. ನೋಡಿ, ನಿಮಗೆ ಫಿನಿಶಿಂಗ್ ಅನ್ನೋದು ಈ ರೀತಿಯಾಗಿ ಕಾಣಿಸುತ್ತೆ. ಸ್ಲೀವ್ ನಾನು ಇವಾಗಿಲ್ಲಿ ಪಫ್ ಸ್ಲೀವ್ ಕೊಡಬೇಕು ಅಂತ ಆಲ್ರೆಡಿ ಕಟ್ ಮಾಡಿ ನಾನು ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಸೊ ಫ್ರಿಲ್ ಯಾವ ರೀತಿ ಇಟ್ಟು ನೀವು ಸ್ಟಿಚ್ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ. ನಾನು ಪುಟ್ಟು ಚಿಕ್ಕದು ಫ್ರಿಲ್ ಇಡಬೇಕು ಅಂದ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಫ್ರಿಲ್ ಇಡ್ತಾ ಬರ್ತೀನಿ. ಫ್ರಿಲ್ ಇಟ್ಕೊಂಡು ಸ್ಲೀವ್ಸ್ ಅನ್ನೋದು ಫಿನಿಶಿಂಗ್ ಕೊಟ್ಕೋತೀನಿ. ನಿಮ್ಗೆ ಯಾವ ರೀತಿ ಬೇಕೋ ಫ್ರಿಲ್ಸ್ ಆ ರೀತಿ ಇಟ್ಕೋಬೋದು. ಕೆಲವರು ಹಾಫ್ ಇಂಚಿಗೆ ಫ್ರಿಲ್ ಇಟ್ಕೊಳ್ತಾರೆ, ಕೆಲವರು ಕಾಲು ಇಂಚಿಗೆ ಫ್ರಿಲ್ ಇಟ್ಸ್ಕೊತಾರೆ. ಸೊ ನಿಮ್ಗೆ ಯಾವ ರೀತಿ ಇಷ್ಟನೋ ಆ ರೀತಿ ನೀವು ಫ್ರಿಲ್ ಇಟ್ಕೋಬೋದು. ಈ ಕಡೆಯಿಂದ ಫ್ರಿಲ್ ಇಡಬೇಕಾದ್ರೆ ಆಪೋಸಿಟಲ್ಲಿ ಫ್ರಿಲ್ ಬರೋ ಥರ ನೋಡ್ಕೊಳ್ಳಿ. ಅದು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೇಮ್ ಅದೇ ರೀತಿ ಇನ್ನೊಂದು ಸ್ಲೀವ್ ನಾನು ಅಟ್ಯಾಚ್ ಮಾಡ್ಕೋತೀನಿ. ಫ್ರಿಲ್ಸ್ ಕೊಟ್ಟು ಸ್ಟಿಚ್ ಹಾಕ್ಕೋತೀನಿ. ಈ ರೀತಿಯಾಗಿ ಕೊಟ್ಟ ಮೇಲೆ ನಿಮ್ಮ ಮಿಡ್ಲಿಗೆ ಈ ಥರ ಫೋಲ್ಡ್ ಮಾಡಿಕೊಂಡು ಒಂದು ನ್ಯಾಚ್ ಹಾಕ್ಕೊಳ್ಳಿ. ಇದು ಅಷ್ಟೇ ಮಿಡ್ಲಿಗೆ ಫೋಲ್ಡ್ ಮಾಡ್ಕೊಂಡು ನೀಟಾಗಿ ಮಿಡ್ಲಿಗೆ ಒಂದು ಕಟ್ ಮಾರ್ಕ್ ಇಟ್ಕೊಳ್ಳಿ. ಈಗ ನೀವು ನೆಕ್ ಪೀಸ್ ತಗೊಂಡು ಶೋಲ್ಡರ್ ಅಟ್ಯಾಚ್ ಮಾಡೋಕ್ಕೆ ನೀವು ನೋಡಿ ಮಿಡ್ಲಿಗೆ ಶೋಲ್ಡರ್ ಹತ್ರ ಮಿಡ್ಲಿಗಿಟ್ಟು ನೀವೊಂದು ಮೆಜರ್ಮೆಂಟ್ ಮಾಡಿ ನೋಡಿ. ನಿಮಗೆ ಸ್ಲೀವ್ ಕರೆಕ್ಟಾಗಿ ಬರುತ್ತಾ ಅಂತ ಗೊತ್ತಾಗುತ್ತೆ. ನೋಡಿ, ಇಲ್ಲಿ ಕರೆಕ್ಟಾಗಿ ಬರುತ್ತೆ. ನಾನು ಹಾಫ್ ಇಂಚ್ ಈ ಕಡೆನೂ ಬರುತ್ತಾ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ, ಕರೆಕ್ಟಾಗಿ ಬರುತ್ತೆ. ಸೊ ಈಗ ನಾನು ಅದನ್ನ ಹಾಫ್ ಇಂಚ್ ಮಾರ್ಜಿನಲ್ಲಿ ಸ್ಟಿಚ್ ಹಾಕ್ಕೋತೀನಿ. ಈ ರೀತಿ ಹಾಫ್ ಇಂಚ್ ಮಾರ್ಜಿನಲ್ಲಿ ಫ್ರಿಲ್ಸ್ ಫೋಲ್ಡ್ ಆಗದೆ ಇರಲಿ ನೀಟಾಗಿ ನೋಡಿ ಸ್ಟಿಚ್ ಹಾಕ್ಕೊಳ್ಳಿ. ಬಟ್ಟೆನ ಎಳಿಬೇಡಿ. ನೆಕ್ ಪೀಸ್ ಆಗಿರ್ಬೋದು, ಇಲ್ಲ ನೀವು ಸ್ಲೀವ್ ಪೀಸ್ ಆಗಿರ್ಬೋದು, ಎಳಿಬಾರ್ದು. ನಾರ್ಮಲ್ ಪೀಸ್ ಆಗಿರಲಿ, ಅದು ನೆಕ್ ಸ್ಲೀವ್ದಾಗಿರಲಿ. ನೋಡಿ, ನಿಮಗೆ ಫ್ರಿಲ್ಸ್ ಅನ್ನೋದು ಈ ರೀತಿ ಕಾಣಿಸುತ್ತೆ. ಅದೇ ರೀತಿ ಇನ್ನೂ ಒಂದು ಕಡೆ ಸ್ಟಿಚ್ ಹಾಕ್ಕೊಳ್ಳೋಣ. ಈ ರೀತಿ ನೀಟಾಗಿ ಸೆಟ್ ಮಾಡಿಕೊಂಡು ಸ್ಟಿಚ್ ಅನ್ನೋದು ಮಾಡ್ಕೊಳ್ಳಿ. ನಾನೀಗ ಇದಕ್ಕೆ ಓವರ್ಲಾಕ್ ಮಾಡಿಕೊಂಡು ಸೈಡ್ಸ್ ಅನ್ನೋದು ಅಟ್ಯಾಚ್ ಮಾಡ್ತೀನಿ. ನೋಡಿ, ಫ್ರಿಲ್ಸು ನಿಮಗೆ ಈ ರೀತಿ ಕಾಣಿಸುತ್ತೆ. ಈಗ ನಾನು ಇದು ಓವರ್ಲಾಕ್ ಮಾಡಿಕೊಂಡು ಸ್ಲೀವ್ಸ್ ಅನ್ನೋದು ಅಟ್ಯಾಚ್ ಮಾಡ್ಕೋತೀನಿ. ಇದು ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಡಬಲ್ ಸ್ಟಿಚ್ ಹಾಕ್ಕೊಂಡು ನೀವು ಓವರ್ಲಾಕ್ ಮಾಡ್ಕೊಳ್ಳೋಣ.
ಈಗ ಇದನ್ನ ಓವರ್ಲಾಕ್ ಮಾಡಿದ್ದಾಯಿತು. ನಾನು ಸೈಡ್ಸ್ ಅಟ್ಯಾಚ್ ಮಾಡ್ತಾಯಿದ್ದೀನಿ ಜಾಯಿಂಟು. ಈ ರೀತಿ ನೀವೇನು ಮಾರ್ಕ್ ಮಾಡ್ಕೊಂಡಿದ್ದೀರೋ ಅದ್ರ ಮೇಲೆ ಸ್ಟಿಚ್ ಬರೋ ಥರ ಮಾರ್ಕ್ ಮಾಡ್ಕೊಳ್ಳಿ, ಸ್ಟಿಚ್ ಹಾಕ್ಕೊಳ್ಳಿ, ಸೈಡ್ ಜಾಯಿಂಟ್ ಮಾಡಿ. ಅದೇ ರೀತಿ ಇನ್ನೊಂದು ಸೈಡು ಸಹ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ನನಗೆ ಈ ರೀತಿಯಾಗಿ ಫಿನಿಶ್ ಮಾಡ್ಕೊಂಡಿದ್ದಾದಮೇಲೆ ಔಟ್ಲುಕ್ ನಿಮ್ಗೆ ಯಾವ ರೀತಿ ಈ ರೀತಿ ಕಾಣಿಸುತ್ತೆ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಒಂದು ಕಮೆಂಟ್ ಮಾಡಿ.